ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಆಲ್ರೆಡಿ ನಾವು ಲೆಸನ್ 1 ನಲ್ಲಿ ಇಂಟ್ರೊಡಕ್ಷನ್ ಅನ್ನು ನೋಡಿದ್ದೀವಿ. ಇದು ಲೆಸನ್ 2 ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್. ಈ ಲೆಸನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರೊನೌನ್ಸಿಯೇಷನ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇಂಗ್ಲಿಷ್ ಅಲ್ಲಿ ಬರುವಂತಹ ಪ್ರತಿಯೊಂದು ಸೌಂಡ್ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಂಗ್ಲಿಷ್ ಅಲ್ಫಾಬೆಟ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಟೋಟಲ್ ಆಗಿ 26 ಅಕ್ಷರಗಳಿದೆ, 26 ಲೆಟರ್ಸ್ ಇದೆ. ಕನ್ನಡ ವರ್ಣಮಾಲೆಯಲ್ಲಿ ಹೇಗೆ 49 ಅಕ್ಷರಗಳಿದೆಯೋ ಅದೇ ತರ ಇಂಗ್ಲಿಷ್ ವರ್ಣಮಾಲೆಯಲ್ಲಿ, ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ 26 ಲೆಟರ್ಸ್ ಇದೆ. ನಾವು ಕನ್ನಡ ಪದಗಳನ್ನ ಇದೇ 49 ಅಕ್ಷರಗಳನ್ನ ಬಳಸಿ ಕ್ರಿಯೇಟ್ ಮಾಡ್ತೀವಿ. ನಾವು ಕನ್ನಡದಲ್ಲಿ ಉಚ್ಚರಿಸೋ ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ಲೆಟರ್ ಇದೆ, ಅ, ಆ, ಈ ತರ. ಬಟ್ ಇಂಗ್ಲಿಷ್ ಅಲ್ಲಿ ಹಾಗಾಗಲ್ಲ. ಒಂದು ಲೆಟರ್ ಒಂದೇ ರೀತಿಯ ಸೌಂಡ್ ಅನ್ನು ಉಂಟು ಮಾಡಲ್ಲ. ಇಲ್ಲಿ ಬೇರೆ ಬೇರೆ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಏನ ಅ ಅಂತಾನು ಹೇಳ್ಬೋದು, ಆ ಅಂತಾನು ಹೇಳ್ಬೋದು. ಹೀಗೆ ಒತ್ತಕ್ಷರಗಳನ್ನ ಕೂಡ ಸೇರಿಸಿದ್ರೆ ಇಂಗ್ಲಿಷ್ ಅಲ್ಲಿ 64 ಡಿಫ್ರೆಂಟ್ ಸೌಂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಈ 26 ಅಕ್ಷರಗಳಿಂದ ಟೋಟಲ್ ಎಷ್ಟು ಸೌಂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು? 64 ಡಿಫ್ರೆಂಟ್ ಸೌಂಡ್ಸ್. ಇದೆಲ್ಲವನ್ನ ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್, 6 ಶಾರ್ಟ್ ವಾವೆಲ್ ಸೌಂಡ್ಸ್. ಶಾರ್ಟ್ ವಾವೆಲ್ ಸೌಂಡ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ರಸಸ್ವರಗಳಿದ್ದ ಹಾಗೆ. ನಾವೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇನಿದೆಯೋ ಅದನ್ನ ನಾವು ಕನ್ನಡದಲ್ಲಿ ರಸಸ್ವರ ಅಂತ ಹೇಳ್ತೀವಿ. ಅಂದ್ರೆ ನಾವು ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅ, ಇ, ಉ ಈ ತರ. ಅದೇ ದೀರ್ಘ ಸ್ವರ ಅಂದ್ರೆ ಆ, ಈ, ಉ ಹೀಗೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನ ನಾವು ಕ್ವಿಕ್ ಆಗಿ ಹೇಳ್ತೀವಿ. ಫಸ್ಟ್ ಒನ್, ಶಾರ್ಟ್ ಎ. ಇದನ್ನ ನಾವು ಯಾವ ತರ ಪ್ರೊನೌನ್ಸ್ ಮಾಡ್ತೀವಿ? ಎ. ಓಕೆ, ಇದನ್ನ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ, ಎ ಅಂತ ಬರೆಯೋಕ್ಕಾಗಲ್ಲ. ಹೇಗೆ ಇದನ್ನ ಪ್ರೊನೌನ್ಸ್ ಮಾಡೋದು? ಎ. ನಿಮ್ಗೆ ಇದನ್ನ ಉದಾಹರಣೆ ನೋಡಿದ್ರೆ ಗೊತ್ತಾಗತ್ತೆ. ಈ ಬ್ರಾಕೆಟ್ ಅಲ್ಲಿ ಏನಿದೆಯೋ ಇದನ್ನ ನಾವು ಫನೆಟಿಕ್ ಸಿಂಬಲ್ ಅಂತ ಕರಿತೀವಿ. ಎ. ಈ ಸೌಂಡ್ಗೆ ಈ ಸಿಂಬಲ್ ನ ಕೊಡಲಾಗಿದೆ. ಎಕ್ಸಾಂಪಲ್ ನೋಡೋದಾದ್ರೆ, ಅ ಫ್ಯಾಟ್ ಕ್ಯಾಟ್ ಸ್ಯಾಟ್ ಆನ್ ಅ ಮ್ಯಾಟ್. ಇಲ್ಲಿ ನೋಡಿ, ಎ ಇದೆ, FAT. ಹೇಗೆ ಹೇಳ್ತಾ ಇದೀವಿ? ಎ, ಫ್ಯಾಟ್, ಕ್ಯಾಟ್, ಸ್ಯಾಟ್, ಮ್ಯಾಟ್. ಎ ಇಲ್ಲಿ ಯಾವ ಸೌಂಡ್ ಅನ್ನು ಉಂಟು ಮಾಡ್ತಿದೆ? ಎ. ಇದನ್ನ ನಾವು ಶಾರ್ಟ್ ಎ ಅಂತ ಹೇಳ್ತೀವಿ. ಅ ಫ್ಯಾಟ್ ಕ್ಯಾಟ್ ಸ್ಯಾಟ್ ಆನ್ ಅ ಮ್ಯಾಟ್. ಅದೇ ತರ ಇನ್ನೊಂದು ಎಕ್ಸಾಂಪಲ್, ಸ್ಯಾಮ್ ಹ್ಯಾಸ್ ಅ ಬ್ಯಾಗ್ ಆಫ್ ಸ್ನ್ಯಾಕ್ಸ್. ಸ್ಯಾಮ್ ಹ್ಯಾಸ್ ಬ್ಯಾಗ್ ಸ್ನ್ಯಾಕ್ಸ್. ಎ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಒನ್, ಶಾರ್ಟ್ ಇ. ಇದನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡೋದು? ಎ. ಹೇಗೆ? ಎ. ಎ ತರ. ಇದು ಎ, ಇದು ಎ. ಉದಾಹರಣೆ ನೋಡೋದಾದ್ರೆ, 10 red hens rest in a pen. ಇಲ್ಲಿ ನೋಡಿ, TEN 10, ಎ. RED red, ಎ. hens rest, pen. ಇನ್ನೊಂದು ಎಕ್ಸಾಂಪಲ್, Ben sent Ted 10 pence. Ben sent Ted 10 pence. ಎ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್, ಶಾರ್ಟ್ ಐ. ಇದನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಇ. ಎಕ್ಸಾಂಪಲ್ ನೋಡೋದಾದ್ರೆ, 6 slim pigs sit in the mist. SIX 6, E. SLIM slim. Pigs sit in mist. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, Liz and Jim swim in the gym. ಇಲ್ಲೆಲ್ಲ ನೋಡಿ ನೀವು ಶಾರ್ಟ್ ಇ ಯೂಸ್ ಮಾಡ್ತಾ ಇದ್ದೀವಿ. Liz, Jim, swim, in, gym. ಓಕೆನಾ? ಎ, ಎ, ಇ. ನೆಕ್ಸ್ಟ್ ನಾಲ್ಕನೇದು, ಶಾರ್ಟ್ ಓ. ಇದನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಆ. ಇದನ್ನ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಓ ಅಂತ. ನಾವು ಹೇಗೆ ಪ್ರೊನೌನ್ಸ್ ಮಾಡ್ತಾ ಇದೀವಿ? ಆ. ಎಕ್ಸಾಂಪಲ್ ನೋಡೋದಾದ್ರೆ, ಟಾಮ್ HOPS ಹಾಪ್ಸ್ ಆನ್ ಟಾಪ್, ಈ ತರ. ಟಾಮ್ ಹಾಪ್ಸ್ ಆನ್ ದ ಟಾಪ್ ಆಫ್ ದ ಪಾಟ್. ಅ ಡಾಗ್ ಜಾಗ್ಸ್ ಆನ್ ದ ಫಾಗಿ ಡಾಕ್. ನೆಕ್ಸ್ಟ್ ಒನ್, ಶಾರ್ಟ್ ಯು. ಇದನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಲೆಟರ್ ಯು ಇದೆ, ಆದ್ರೆ ಇದನ್ನ ನಾವು ಅ ತರ ಪ್ರೊನೌನ್ಸ್ ಮಾಡ್ತೀವಿ. CUP ಕಪ್, ಅ. MUD ಮಡ್, ಅ. ಅರ್ಥ ಆಗ್ತಿದ್ಯಾ? ಅ ಕಪ್ ಆಫ್ ಮಡ್ ಈಸ್ ಅಂಡರ್ ದ ರಗ್. ಬಗ್ಸ್ ರನ್ ಅಂಡರ್ ದ ಸನ್ ಫಾರ್ ಫನ್. ಕಪ್, ಮಡ್, ಅಂಡರ್, ರಗ್, ಬಗ್ಸ್ ರನ್ ಅಂಡರ್ ಸನ್ ಫನ್. ಇಲ್ಲಿ ಯು ಇದ್ರೂ ಕೂಡ ನಾವು ಅದನ್ನ ಅ ತರ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಶಾರ್ಟ್ ವಾವೆಲ್ ಸೌಂಡ್ ಅಲ್ಲಿ ಲಾಸ್ಟ್ ಒನ್, ಶಾರ್ಟ್ ಡಬಲ್ ಓ. ಇದನ್ನ ನಾವು ಯಾವ ತರ ಪ್ರೊನೌನ್ಸ್ ಮಾಡ್ತೀವಿ? ಉ. ಡಬಲ್ ಓ ಇದ್ರೂ ಕೂಡ ಉ ತರ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ. COOK
ಕುಕ್ ಉ, TOOK ಟುಕ್ ಉ. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್ ನೋಡೋದಾದ್ರೆ ದ ಕುಕ್ ಟುಕ್ ಅ ಬುಕ್ ಟು ದ ಶಾಪ್. ಲುಕ್ ಎಟ್ ದ ವುಡ್ ಇನ್ ದ ಹುಡೆಡ್ ರೂಮ್. ಇದು ರೂಮ್ ಅಲ್ಲ, ROOM ರೂಮ್. ಇದು ಲಾಂಗ್ ವಾವೆಲ್ ಸೌಂಡ್ ಅಲ್ಲಿ ಬರುತ್ತೆ ಊ. ಈ ಶಾರ್ಟ್ ಊಗೆ ಎಕ್ಸಾಂಪಲ್ ನೋಡೋದಾದ್ರೆ ಕುಕ್ ಟುಕ್ ಬುಕ್ ಲುಕ್ ವುಡ್ ಹುಡ್. ಅರ್ಥ ಆಯ್ತಾ? ಇದಿಷ್ಟು 6 ಶಾರ್ಟ್ ವಾವೆಲ್ ಸೌಂಡ್ಸ್ಗಳು. ಇನ್ನೊಂದ್ಸಲ ನೋಡೋದಾದ್ರೆ ಎ, ಎ, ಇ, ಅ, ಉ. ಇಲ್ಲಿ ನೋಡಿ ನೀವು COOK ಕುಕ್, ROOM ರೂಮ್. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ರೂಲ್ ಇಲ್ಲ. ಈ ವರ್ಡ್ ನ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನ ಕೇಳ್ತಾ ಕೇಳ್ತಾ ನಾವು ಕೂಡ ಕಲಿಬೇಕಾಗುತ್ತೆ. ಈ ಲೆಸನ್ ಮುಗಿಯೋದ್ರೊಳಗೆ ನಿಮ್ಗೆ ಸಾವಿರಾರು ಶಬ್ದಗಳು ಸಿಗುತ್ತೆ ಹೊಸದಾಗಿ. ಅದನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಶಬ್ದನ ಇದೇ ರೀತಿ ಪ್ರೊನೌನ್ಸ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಇದು ಶಾರ್ಟ್ ವಾವೆಲ್ ಸೌಂಡ್ ಆಯ್ತು. ನೆಕ್ಸ್ಟ್ ಒನ್ 6 ಲಾಂಗ್ ವಾವೆಲ್ ಸೌಂಡ್ಸ್. ಇಲ್ಲೂ ಕೂಡ 6 ಲಾಂಗ್ ವಾವೆಲ್ ಸೌಂಡ್ಸ್ ಇದೆ. ಫಸ್ಟ್ ಒನ್ ಲಾಂಗ್ ಎ. ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಆ ಲೆಟರ್ ಹೇಗಿದೆಯೋ ಅದೇ ತರ ಪ್ರೊನೌನ್ಸ್ ಮಾಡ್ತೀವಿ ನಾವು. ಇಲ್ಲಿ ನೋಡಿ ಲಾಂಗ್ ಎ, ಇದು ಲೆಟರ್ ಎ ಅಲ್ವಾ? ಇದನ್ನ ಪ್ರೊನೌನ್ಸ್ ಮಾಡೋದು ಕೂಡ ಎ ಅಂತ. ಎಕ್ಸಾಂಪಲ್ ನೋಡೋದಾದ್ರೆ ಜೇಕ್ ಅಂಡ್ ಕೇಟ್ ಏಟ್ ಅ ಬಿಗ್ ಕೇಕ್. JAKE ಜೇಕ್. ಇದು ಎಂಡ್ ಅಲ್ಲ, ಅಂಡ್ ಎ. ಇದು ಶಾರ್ಟ್ ವಾವೆಲ್ ಸೌಂಡ್ ಇಲ್ಲಿ. ಕೇಟ್ ATE ಏಟ್, ಅ ಬಿಗ್ ಕೇಕ್ ಎ. ಇನ್ನೊಂದು ಎಕ್ಸಾಂಪಲ್ ದ ಬ್ರೇವ್ ಸ್ನೇಕ್ ಸ್ಟೇಸ್ ಬೈ ದ ಲೇಕ್. ಬ್ರೇವ್ ಸ್ನೇಕ್ ಸ್ಟೇಸ್ ಲೇಕ್ ಎ. ಇದು ಲಾಂಗ್ ವಾವೆಲ್ ಸೌಂಡ್. ಶಾರ್ಟ್ ವಾವೆಲ್ ಸೌಂಡ್ ಅಲ್ಲಿ ಯಾವ ತರ ಹೇಳ್ತಿದ್ವಿ? ಏನ ಎ, ಕ್ಯಾಟ್, ಸ್ನಾಕ್ಸ್, ಮ್ಯಾಟ್, ಈ ತರ. ನೆಕ್ಸ್ಟ್ ಒನ್ ಲಾಂಗ್ ಇ. ಎಕ್ಸಾಂಪಲ್ ನೋಡೋದಾದ್ರೆ 3 ಗ್ರೀನ್ ಟ್ರೀಸ್ ಲೀನ್ ಬೈ ದ ಸಿ. 3 ಗ್ರೀನ್ ಟ್ರೀಸ್ ಲೀನ್ ಸಿ ಇ. ಅದೇ ತರ ಪೀಟ್ ಸೀಸ್ 3 bees ಆನ್ ದ ಸ್ಟ್ರೀಟ್. ಪೀಟ್ ಸೀಸ್ 3 bees ಸ್ಟ್ರೀಟ್. ಇಲ್ಲೆಲ್ಲ ಕೂಡ ಲಾಂಗ್ ಇ ಸೌಂಡ್ ಬರ್ತಿದೆ. ನೆಕ್ಸ್ಟ್ ಒನ್ ಲಾಂಗ್ ಐ. ಇದನ್ನು ನಾವು ಕನ್ನಡದಲ್ಲಿ ಈ ತರ ಬರಿಬಹುದು ಐ ಮೈಟ್ ಟ್ರೈ ಟು ಫ್ಲೈ ಹೈ ಇನ್ ದ ಸ್ಕೈ. ಐ ಮೈಟ್, ಮೈ, ಟ್ರೈ, ಫ್ಲೈ, ಹೈ, ಸ್ಕೈ. ಇಲ್ಲೆಲ್ಲ ಕೂಡ ಲಾಂಗ್ ಐ ಸೌಂಡ್ ಇದೆ. ಇನ್ನೊಂದು ಎಕ್ಸಾಂಪಲ್ ಮೈಕ್ ಲೈಕ್ಸ್ ಟು ರೈಡ್ ಹಿಸ್ ಬೈಕ್ ಎಟ್ ನೈಟ್. ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗಬೇಕಂದ್ರೆ ನೀವು ಪ್ರತಿಯೊಂದು ಸೌಂಡ್ ಅನ್ನು ಕೂಡ 10 ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಐ ಮೈಟ್ ಟ್ರೈ ಟು ಫ್ಲೈ ಹೈ ಇನ್ ದ ಸ್ಕೈ. ಮೈಕ್ ಲೈಕ್ಸ್ ಟು ರೈಡ್ ಹಿಸ್ ಬೈಕ್ ಎಟ್ ನೈಟ್. ಮೊದಲು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಐ ಮೈಟ್ ಟ್ರೈ ಟು ಫ್ಲೈ ಹೈ ಇನ್ ದ ಸ್ಕೈ. ಅದು ಹೋಗ್ತಾ ಹೋಗ್ತಾ ಸ್ಪೀಡ್ ಆಗಬೇಕು. ಐ ಮೈಟ್ ಟ್ರೈ ಟು ಫ್ಲೈ ಹೈ ಇನ್ ದ ಸ್ಕೈ. ಹೀಗೆ ನೀವು ಸ್ಪೀಡ್ ಹೇಳೋಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲೂ ಸ್ಟ್ರಕ್ ಆಗಲ್ಲ. ಸೊ ತುಂಬಾ ಟೈಮ್ ಬೇಕಾಗತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ಇದನ್ನ ಕಲಿತೀರಾ. ಓಕೆ, 3 ಲಾಂಗ್ ವಾವೆಲ್ ಸೌಂಡ್ ಆಯ್ತು. ಫೋರ್ತ್ ಒನ್ ಲಾಂಗ್ ಓ. ಇದನ್ನ ಈ ತರ ಬರಿಬಹುದು ಓ. ಜೋ ಥ್ರೋಸ್ ಸ್ಟೋನ್ಸ್ ಓವರ್ ದ ರೋಡ್. ನೋಡಿ ಇಲ್ಲಿ ಜೋ ಥ್ರೋಸ್ ಸ್ಟೋನ್ಸ್ ಓವರ್ ದ ರೋಡ್. ಇಲ್ಲಿ ಲಾಂಗ್ ಓ ಸೌಂಡ್ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಅ ಗೋಟ್ ಇನ್ ಅ ಕೋಟ್ ಫ್ಲೋಟ್ಸ್ ಆನ್ ಅ ಬೋಟ್. ಗೋಟ್, ಕೋಟ್, ಫ್ಲೋಟ್ಸ್, ಬೋಟ್. ನೆಕ್ಸ್ಟ್ ಒನ್ ಲಾಂಗ್ ಯು. ಇದನ್ನ ನಾವು ಕನ್ನಡದಲ್ಲಿ ಯು ಅಂತ ಬರಿಬಹುದು. ಎಕ್ಸಾಂಪಲ್ ನೋಡೋದಾದ್ರೆ ದ ಕ್ಯೂಟ್ ಮ್ಯೂಲ್ ಯೂಸಸ್ ಅ ಬ್ಲೂ ಕ್ಯೂಬ್. CUTE ಕ್ಯೂಟ್ ಮ್ಯೂಲ್ ಯೂಸಸ್ ಅ ಬ್ಲೂ ಕ್ಯೂಬ್. ಇಲ್ಲೆಲ್ಲ ಕೂಡ ಯು ಸೌಂಡ್ ಪ್ರೊನೌನ್ಸ್ ಆಗ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ಲ್ಯೂಕ್ ಟ್ಯೂನ್ಸ್ ಹಿಸ್ ಫ್ಲೂಟ್ ಟು ಪ್ಲೇ ಅ ಟ್ಯೂನ್. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ, CUT ಇನ್ನೊಂದು CUTE. ಓಕೆನಾ? ಇಲ್ಲಿ ಯು ಶಾರ್ಟ್ ವಾವೆಲ್ ಸೌಂಡ್ ಅಂದ್ರೆ ಅ ತರ ಪ್ರೊನೌನ್ಸ್ ಆಗುತ್ತೆ. ಇಲ್ಲಿ ಯು ತರ ಪ್ರೊನೌನ್ಸ್ ಆಗುತ್ತೆ. CUT ಕಟ್, CUTE ಕ್ಯೂಟ್. ಒಂದು ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ಳಿ. ಈಗ ಒಂದು ಶಬ್ದ ಇದೆ, ಫಾರ್ ಎಕ್ಸಾಂಪಲ್ CUTE, MULE, TUNE ಈ ತರ ಇದ್ದಾಗ 4 ಲೆಟರ್ಸ್ ಇದೆ, ಕೊನೆಯಲ್ಲಿ ಇ ಬಂದಿದೆ, ಅದರ ಹಿಂದೆ ಒಂದು ಕಾನ್ಸೋನೆಂಟ್ ಇದೆ ಅಂದ್ರೆ ವ್ಯಂಜನ ಇದೆ, AEIOU. ಈ ಲೆಟರ್ಸ್ ನ ಬಿಟ್ಟು ಉಳಿದಿರುವಂತಹ ಎಲ್ಲ ಲೆಟರ್ಸ್ ಕೂಡ ಕಾನ್ಸೋನೆಂಟ್ಗಳು ಅಂದ್ರೆ ವ್ಯಂಜನಗಳು. ಸೊ ಇ ನ ಹಿಂದೆ ಕಾನ್ಸೋನೆಂಟ್ ಇದ್ದು ಅದರ ಹಿಂದೆ ವಾವೆಲ್ ಇದ್ರೆ
ಎ ಇರ್ಬೋದು, ಇ ಇರ್ಬೋದು, ಐ, ಓ, ಯು ಇದು ಯಾವ್ದಾದ್ರು ಇರ್ಬೋದು ಈ ಐದರಲ್ಲಿ. ಆಗ ಈ ವಾವೆಲ್ ಲೆಟರ್ ಹೇಗೆ ಪ್ರೊನೌನ್ಸ್ ಆಗುತ್ತೋ ಅದೇ ತರ ಆ ಶಬ್ದ ಕೂಡ ಪ್ರೊನೌನ್ಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕ್ಯೂಟ್, ಯು, ಮ್ಯೂಟ್, ಟ್ಯೂನ್. ಇದೊಂದಕ್ಕೆ ಅಲ್ಲ, ಲಾಂಗ್ ಎ ಸೌಂಡ್ಗೂ ಕೂಡ ಬರುತ್ತೆ ಅದು. ಎಕ್ಸಾಂಪಲ್ CAKE ಕೇಕ್, ಕೊನೆಯಲ್ಲಿ ಇ ಇದೆ, ಅದರ ಹಿಂದೆ ಒಂದು ಕಾನ್ಸನೆಂಟ್ ಇದೆ, ಅದರ ಹಿಂದೆ ಒಂದು ವಾವೆಲ್ ಇದೆ. ರೂಲ್ ಏನ್ ಹೇಳುತ್ತೆ, ಈ ವಾವೆಲ್ ಲೆಟರ್ ಯಾವ ತರ ಪ್ರೊನೌನ್ಸ್ ಆಗ್ತಿದೆಯೋ ಅದೇ ತರ ಆ ಶಬ್ದ ಕೂಡ ಪ್ರೊನೌನ್ಸ್ ಆಗುತ್ತೆ. ಈ ಲೆಟರ್ ಏನು, ಎ, ಇದನ್ನ ಹೇಗೆ ಹೇಳೋದು, ಕೇಕ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ, CONE, ಇ ಇದೆ, ಅದರ ಹಿಂದೆ ಒಂದು ಕಾನ್ಸನೆಂಟ್ ಇದೆ, ಅದರ ಹಿಂದೆ ಒಂದು ವಾವೆಲ್ ಇದೆ. ಇದನ್ನ ನಾವು ಹೇಗೆ ಓದ್ತೀವಿ, ಓ. ಈ ಶಬ್ದನ ಹೇಗೆ ಓದೋದು, ಕೋನ್. ಅರ್ಥ ಆಯ್ತಲ್ವಾ ಈಗ? ಸೊ ಈ ತರ ಶಬ್ದಗಳಿದ್ದಾಗ ಅದನ್ನ ಪ್ರೊನೌನ್ಸ್ ಮಾಡೋದು ತುಂಬಾ ಈಸಿ. ನೆಕ್ಸ್ಟ್ ಲಾಂಗ್ ವಾವೆಲ್ ಸೌಂಡ್ ಅಲ್ಲಿ ಲಾಸ್ಟ್ ಒನ್ ಲಾಂಗ್ ಊ. ಇದನ್ನ ನಾವು ಕನ್ನಡದಲ್ಲಿ ಊ ಅಂತ ಬರಿಬಹುದು. ದ ಮೂನ್ ಈಸ್ ಟೂ ಕೂಲ್ ಫಾರ್ ದ ಸ್ಕೂಲ್ ಪೂಲ್. MOON, ಮೂನ್. ಊ ಬಂದಿದೆ. ಟೂ, ಕೂಲ್, ಸ್ಕೂಲ್, ಪೂಲ್. ಸ್ಯೂ ಚೂಸ್ ಹರ್ ಫುಡ್ ಅಂಡರ್ ದ ಬ್ಲೂ ಮೂನ್. ಇದನ್ನ ಕೆಲವರು ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾ ಇರ್ತಾರೆ, FOOD ಫುಡ್ ಅಂತ. ಅದು ಫುಡ್ ಅಲ್ಲ, ಫುಡ್. ಓಕೆನಾ? ಯಾಕಂದ್ರೆ ಲಾಂಗ್ ವಾವೆಲ್ ಸೌಂಡ್ ಇಲ್ಲಿ. ನಾ ಹೇಳಿದೆ ಅಲ್ವಾ, ಇದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಬರ್ಬೇಕು. ಯಾಕಂದ್ರೆ FOOD ಫುಡ್, ಅದೇ GOOD ಗುಡ್. ಇದು ಗೂಡ್ ಅಲ್ಲ, ಗುಡ್. ಇಲ್ಲಿ O ಶಾರ್ಟ್ ವಾವೆಲ್ ಸೌಂಡ್ ಆಗಿದೆ, ಉ. ಅದೇ ಇಲ್ಲಿ O ಲಾಂಗ್ ವಾವೆಲ್ ಸೌಂಡ್ ಆಗಿದೆ, ಊ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗ್ಬೇಕು. ಓಕೆನಾ? ನಾವೀಗ ಇಲ್ಲಿ ಟೋಟಲ್ 12 ಸೌಂಡ್ಸ್ ಅನ್ನ ನೋಡಿದೀವಿ. 6 ಶಾರ್ಟ್ ವಾವೆಲ್ ಸೌಂಡ್ಸ್, ಹಾಗೆ ಇನ್ನೊಂದು 6 ಲಾಂಗ್ ವಾವೆಲ್ ಸೌಂಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಆರ್ ಕಂಟ್ರೋಲ್ಡ್ ವಾವೆಲ್ ಸೌಂಡ್. ಓಕೆ, ಇದರಲ್ಲಿ 3 ಸೌಂಡ್ಗಳು ಬರುತ್ತೆ. ಇದು ಆರ್, ಇದು ಅರ್, ಇದು ಆರ್. ಆರ್ ಇದನ್ನ ಬರೆಯೋದು ಕಷ್ಟ, ಓರ್ ಅಂತ ಬರೆಯಕ್ಕಾಗಲ್ಲ, ಆರ್. ಓಕೆನಾ? ಆರ್, ಅರ್, ಆರ್. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. SMART ಸ್ಮಾರ್ಟ್, ಆರ್. SHARK ಶಾರ್ಕ್, ಆರ್. ಅರ್ಥ ಆಗ್ತಿದ್ಯಾ? ದ ಸ್ಮಾರ್ಟ್ ಶಾರ್ಕ್ ಪಾರ್ಕ್ಸ್ ಇನ್ ದ ಡಾರ್ಕ್, ಆರ್. ಆರ್ ಸೌಂಡ್ ಇಲ್ಲಿ ಬರ್ತಾ ಇದೆ. ಮಾರ್ಕ್ಸ್ ಕಾರ್ ಸ್ಟಾರ್ಟ್ಸ್ ವಿತ್ ಅ ಲೌಡ್ ಬಾರ್ಕ್, ಆರ್. ಅದೇ ಅರ್ ಸೌಂಡ್ ಅನ್ನ ನೋಡೋದಾದ್ರೆ ಹರ್ ಬರ್ಡ್ ಚಿರ್ಪ್ಸ್ ನಿಯರ್ ದ ಫರ್ ರಗ್. ಇಲ್ಲಿ ನೋಡಿ, ಹರ್, ಬರ್ಡ್, ಅರ್ ಅಂತ ಸೌಂಡ್ ಬರ್ತಾ ಇದೆ. ದ ಸ್ಟರ್ನ್ ನರ್ಸ್ ಹರ್ಡ್ ದ ಥರ್ಡ್ ವರ್ಡ್. ಇಲ್ಲೆಲ್ಲ ಕೂಡ ಅರ್ ಸೌಂಡ್ ಬರ್ತಾ ಇದೆ. ವರ್ಡ್, ಥರ್ಡ್, ಹರ್ಡ್, ನರ್ಸ್, ಸ್ಟರ್ನ್, ಈ ತರ. ಈ ವಾಕ್ಯಗಳಿಗೆ ಕರೆಕ್ಟ್ ಆಗಿ ಅರ್ಥ ಇಲ್ಲದೆ ಹೋಗ್ಬೋದು, ಬಟ್ ಈ ಸೌಂಡ್ ಅನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕೆಲವೊಂದು ವಾಕ್ಯಗಳಿಗೆ ಮೀನಿಂಗ್ ಇಲ್ಲದೆ ಇದ್ರೂ ಕೂಡ ನಾನು ಇದನ್ನ ಇಲ್ಲಿ ಕೊಟ್ಟಿದ್ದೀನಿ. ಆ ಸೌಂಡ್ ಅನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಆರ್. SHORT ಶಾರ್ಟ್, STORK ಸ್ಟಾಕ್. ದ ಶಾರ್ಟ್ ಸ್ಟಾರ್ಕ್ ಸೋರ್ಡ್ ಟುವರ್ಡ್ ದ ಶೋರ್. 4 folks ಫೆಲ್ ಆನ್ ದ ಫ್ಲೋರ್ ಬಿಫೋರ್ ದ ಸ್ಟಾರ್ಮ್. ನಿಮ್ಮ ಪ್ರೊನೌನ್ಸಿಯೇಷನ್ ತುಂಬಾ ಚೆನ್ನಾಗಿ ಕೇಳೋದಕ್ಕೆ ಒಂದು ಟಿಪ್ ಇದೆ ಇಲ್ಲಿ. ಈ ತರ ಇದ್ದಾಗ, ಅಂದ್ರೆ ಆರ್ ಬಂದು ಅದ್ರ ಮುಂದೆ ಒಂದು ಕಾನ್ಸನೆಂಟ್ ಇದ್ದಾಗ, AEIOU ನ ಬಿಟ್ಟು ಇನ್ಯಾವುದೇ ಬೇರೆ ಲೆಟರ್ಸ್ ಇದ್ದಾಗ ಈ ಆರ್ ನ ಪ್ರೊನೌನ್ಸ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ DARK ಇತ್ತು ಅಂದ್ರೆ ಅದನ್ನ ನೀವು ಡಾರ್ಕ್, ರ ಅಂತ ಹೇಳಬಾರ್ದು. ಆರ್ ನ ತುಂಬಾ ಒತ್ತು ಕೊಟ್ಟು ಉಚ್ಚಾರ ಮಾಡಬಾರ್ದು. ಡಾರ್ಕ್, ಇಲ್ಲಿ ನಾನು ಆರ್ ನ ಉಚ್ಚಾರ ಮಾಡ್ತಾ ಇಲ್ಲ. ಡಾರ್ಕ್, ಬಾರ್ಕ್, ಸ್ಟಾರ್ಟ್ಸ್. ಓಕೆನಾ? ಸ್ಟಾರ್ಟ್ಸ್ ಅಂತ ಹೇಳ್ತಾ ಇಲ್ಲ, ಸ್ಟಾರ್ಟ್ಸ್. ಇದು ಕೂಡ ಶಾರ್ಟ್, ಸ್ಟಾಕ್, ಫೋಕ್ಸ್, ಸ್ಟಾರ್ಮ್. ಸ್ಟಾರ್ಮ್ ಅಂತ ಹೇಳಲ್ಲ. ಆರ್ ನ ನಾವಿಲ್ಲಿ ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು. ಸ್ಟಾರ್ಮ್ ಅಂತ, ರ್ ಅಂತ, ಸ್ಟಾರ್ಮ್. ಅದೇ ತರ ಆರ್ ಕೊನೆಯಲ್ಲಿ ಇದ್ರು ಕೂಡ, ಫಾರ್ ಎಕ್ಸಾಂಪಲ್ TEACHER, ಇದನ್ನ ನಾವು ಟೀಚರ್ ಅಂತ ಹೇಳಬಾರ್ದು, ರ ಅಂತ ಹೇಳಬಾರ್ದು. ಆರ್ ನ ಬಿಟ್ಬಿಡ್ಬೇಕು. ಟೀಚರ್, ಮದರ್, ಫಾದರ್. ಆಗ ಅದು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ವಾ? ಇದು 3 ಆರ್ ಕಂಟ್ರೋಲ್ಡ್ ವಾವೆಲ್ ಸೌಂಡ್ಸ್ ಆಯ್ತು. ನೆಕ್ಸ್ಟ್ ಕಾನ್ಸನೆಂಟ್ ಸೌಂಡ್ಸ್ ಅಂದ್ರೆ AEIOU ನ ಬಿಟ್ಟು ಉಳಿದ ಲೆಟರ್ ಇಂದ ಬರುವಂತಹ ಸೌಂಡ್ಗಳು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಲೆಟರ್ ಬಿ, ಇದು ಬ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಎಕ್ಸಾಂಪಲ್ ಬಾಬ್ ಬೇಕ್ಡ್ ಬಿಗ್ ಬ್ರೌನ್ ಬ್ರೆಡ್. ಇದೊಂಥರ ಟಂಗ್ ಟ್ವಿಸ್ಟರ್ ತರ. ನೀವು ಅದನ್ನ ನೀಟಾಗಿ ಸ್ಪೀಡ್ ಆಗಿ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನೀವೆಲ್ಲೂ ಕೂಡ ಸ್ಟ್ರಕ್ ಆಗಲ್ಲ. ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು.
ದ ಬೇಬಿ ಬನ್ನಿ ಬೌನ್ಸ್ಡ್ ಇನ್ ದ ಬಾಕ್ಸ್. ನೆಕ್ಸ್ಟ್ ಲೆಟರ್ ಕೆ, ಇದು ಕ ಸೌಂಡ್ ಅನ್ನು ಉಂಟು ಮಾಡುತ್ತೆ. ದ ಕ್ಯಾಟ್ ಕಾಟ್ ಅ ಕೈಟ್ ಇನ್ ದ ಕಿಚನ್. ಕೇಟ್ ಕಿಕ್ಸ್ ಕ್ಯಾನ್ಸ್ ಅಕ್ರಾಸ್ ದ ಕೋಲ್ಡ್ ಕೋರ್ಟ್. ನಾನು ಮೊದಲೇ ಹೇಳಿದಾಗೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಕೇಟ್ ಕಿಕ್ಸ್ ಕ್ಯಾನ್ಸ್ ಅಕ್ರಾಸ್ ದ ಕೋಲ್ಡ್ ಕೋರ್ಟ್, ಈ ತರ ಪ್ರತಿಯೊಂದು ವರ್ಡ್ ಅನ್ನು ಕೂಡ ಸಪರೇಟ್ ಆಗಿ ಹೇಳಿ, ಅದಾದ್ಮೇಲೆ ಇಡೀ ಸೆಂಟೆನ್ಸ್ ಅನ್ನ ಸ್ಪೀಡ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿ. ಕೇಟ್ ಕಿಕ್ಸ್ ಕ್ಯಾನ್ಸ್ ಅಕ್ರಾಸ್ ದ ಕೋಲ್ಡ್ ಕೋರ್ಟ್, ಈ ತರ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಸಿ ಬಂದ್ರು ಕೂಡ ಕ ಸೌಂಡ್ ಬರ್ತಾ ಇದೆ. ಇದಕ್ಕೇನಾದ್ರೂ ರೂಲ್ ಇದೆಯಾ? ಎಸ್, ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಹೇಗೆ ಅಂದ್ರೆ, ಸಿ ಮುಂದೆ ಎ ಓ ಯು ಇದ್ದಾಗ ಅದು ಕ ತರ ಪ್ರೊನೌನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿ ಎ ಕೆ ಇ ಕೇಕ್, ಸಿ ಓ ಎಲ್ ಡಿ ಕೋಲ್ಡ್, ಸಿ ಯು ಟಿ ಕಟ್. ಅದೇ ಸಿ ನ ಮುಂದೆ ಐ ಇ ಅಥವಾ ವೈ ಬಂದ್ರೆ ಅದು ಸ ತರ ಪ್ರೊನೌನ್ಸ್ ಆಗುತ್ತೆ. ಸಿ ಐ ಆರ್ ಸಿ ಎಲ್ ಇ, ಸರ್ಕಲ್. ಓಕೆನಾ? ಇಲ್ಲಿ ಸಿ ನ ಸ ಅಂತ ಪ್ರೊನೌನ್ಸ್ ಮಾಡ್ತಾ ಇದೀವಿ, ಸರ್ಕಲ್. ಸಿಇ ಡಬಲ್ ಎಲ್, ಸೆಲ್. ಸಿ ವೈ ಸಿ ಎಲ್ ಇ, ಸೈಕಲ್. ಓಕೆನಾ? ಇದು ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಸಿ ಮುಂದೆ ಎ ಓ ಯು ಇದ್ದಾಗ ಕ ತರ ಪ್ರೊನೌನ್ಸ್ ಆಗುತ್ತೆ. ಕೇಕ್, ಕೋಲ್ಡ್, ಕಟ್. ಅದೇ ಸಿ ಮುಂದೆ ಐ ಇ ವೈ ಇದ್ದಾಗ ಸ ತರ ಪ್ರೊನೌನ್ಸ್ ಆಗುತ್ತೆ. ಸರ್ಕಲ್, ಸೆಲ್, ಸೈಕಲ್. ಒಂದನ್ನೇ ನೆನ್ಪಿಟ್ಕೊಳ್ಳಿ, ಆ ವರ್ಡ್ ಸಿ ಇಂದನೇ ಸ್ಟಾರ್ಟ್ ಆಗಿರ್ಬೇಕು, ಆದ್ರೆ ಇಮಿಡಿಯೇಟ್ ಮುಂದೆ ಈ ಲೆಟರ್ಸ್ ಇರಬೇಕು. ಇಲ್ಲಿ ಯಾವುದೋ ಬೇರೆ ಅಕ್ಷರ ಇದ್ದು ಇಲ್ಲಿ ಎ ಅಥವಾ ಇಲ್ಲಿ ಇ ಬರೋದಲ್ಲ. ಸಿ ನ ಇಮಿಡಿಯೇಟ್ ಮುಂದೆ ಈ ಲೆಟರ್ಸ್ ಗಳು ಇರಬೇಕು, ಆಗ ಈ ರೂಲ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್ ಡಿ, ಇದು ಡ ಸೌಂಡ್ ಅನ್ನು ಪ್ರೊನೌನ್ಸ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಡ್ಯಾನಿಶ್ ಡಾಗ್ ಡಿಗ್ಸ್ ಡೀಪ್ ಡಿಚಸ್. ಡಾಟಿ ಡ್ಯಾನ್ಸ್ಡ್ ವಿತ್ ಅ ಡಜನ್ ಡಾಲ್ಸ್. ನೆಕ್ಸ್ಟ್ ಫ, ಪ ಅಲ್ಲ ಫ. ಫ್ರೆಡ್ಸ್ ಫ್ಯಾಟ್ ಫಿಶ್ ಫ್ಲಾಪ್ಡ್ ಇನ್ ದಿ ಫೌಂಟೇನ್. ಡಿಫರೆನ್ಸ್ ನೋಡಿ, ಫೌಂಟೇನ್, ಫೌಂಟೇನ್. ಇದು ಫ ತರ ಪ್ರೊನೌನ್ಸ್ ಆಗಬೇಕು, ಫೌಂಟೇನ್. 5 ಫನ್ನಿ ಫ್ರಾಗ್ಸ್ ಫೌಂಡ್ ಅ ಫಿಗ್. ಈ ಎಲ್ಲಾ ಸೌಂಡ್ ಗಳನ್ನ ಪ್ರೊನೌನ್ಸ್ ಮಾಡೋದು ತುಂಬಾ ಟ್ರಿಕ್ಕಿ ಆಗಿರುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ಅದನ್ನ ಕಲಿತೀರಾ. 5 ಫನ್ನಿ ಫ್ರಾಗ್ಸ್ ಫೌಂಡ್ ಅ ಫಿಗ್. ನೆಕ್ಸ್ಟ್ ಲೆಟರ್ ಜಿ, ಇದು ಗ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಗ್ಯಾರಿಸ್ ಗ್ರೀನ್ ಗೋಟ್ ಗ್ರಾಬ್ ದ ಗ್ರೇಪ್ಸ್. ಗೇಲ್ ಗಾಟ್ ಗಮ್ ಅಂಡ್ ಗೇವ್ ಇಟ್ ಟು ಗ್ರೆಗ್. ನೆಕ್ಸ್ಟ್ ಲೆಟರ್ ಎಚ್, ಇದು ಹ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಹೆನ್ರಿ ಹ್ಯಾಸ್ ಅ ಹ್ಯಾಪಿ ಹ್ಯಾಟ್. ಹಾಲಿಸ್ ಹಾರ್ಸ್ ಹಾಪ್ಡ್ ಹೋಮ್. ಕೆಲವೊಂದು ಶಬ್ದಗಳಲ್ಲಿ ಎಚ್ ಸೈಲೆಂಟ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಎಚ್ ಒ ಎನ್ ಒ ಯು ಆರ್, ಇದನ್ನ ಹಾನರ್ ಅಂತ ಹೇಳ್ಬಾರ್ದು, ಆನರ್, ಆನರ್. ಅರ್ಥ ಆಯ್ತಾ? ಇಲ್ಲಿ ಎಚ್ ಸೈಲೆಂಟ್. ಇದಕ್ಕೂ ಕೂಡ ಯಾವುದೇ ಪರ್ಟಿಕ್ಯುಲರ್ ರೂಲ್ ಇಲ್ಲ. ಈ ವರ್ಡ್ಸ್ ಗಳಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ, ಈ ವರ್ಡ್ ಗಳಲ್ಲಿ ಸೈಲೆಂಟ್ ಆಗಿರಲ್ಲ ಅಂತ. ಆ ಯಾವ ವರ್ಡ್ ಗಳಲ್ಲಿ ಸೈಲೆಂಟ್ ಆಗಿರತ್ತೋ ಅದನ್ನ ನಾವು ಜಾಸ್ತಿ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಎಚ್ ಒ ಯು ಆರ್, ಇಲ್ಲೂ ಕೂಡ ಎಚ್ ಸೈಲೆಂಟ್. ಅರ್ಧ ಗಂಟೆ ಅನ್ನೋದನ್ನ ಹೇಗೆ ಹೇಳ್ತೀವಿ? ಹಾಫ್ ಎನ್ ಅವರ್. ಓಕೆನಾ? ಆರ್. ನೆಕ್ಸ್ಟ್ ಒನ್ ಜೆ, ಇದು ಜ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಜಾಕ್ ಜಂಪ್ಡ್ ಓವರ್ ದ ಜಿಲ್ಸ್ ಜಾರ್ ಆಫ್ ಜಾಮ್. ಜಾಯ್ ಜಗಲ್ಡ್ ಜೆಲ್ಲಿ ಬೀನ್ಸ್ ಫಾರ್ ಜೇನ್. ನಾನು ಮೊದಲೇ ಹೇಳಿದ ಹಾಗೆ ಈ ವಾಕ್ಯಗಳಿಗೆ ಕರೆಕ್ಟ್ ಆದ ಮೀನಿಂಗ್ ಇಲ್ಲದೆ ಇರಬಹುದು, ಬಟ್ ಈ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲೆಟರ್ ಎಲ್, ಇದು ಲ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಲ್ಯಾರಿ ಲೈಕ್ಸ್ ಟು ಲಿಕ್ ಲೆಮನ್ ಲಾಲಿಪಾಪ್ಸ್. ಲಿಲಿಸ್ ಲಿಟಲ್ ಲ್ಯಾಮ್ ಲವ್ಸ್ ಲ್ಯಾವೆಂಡರ್ ಲೀವ್ಸ್. ಇಲ್ಲಿ ಬಿ ಸೈಲೆಂಟ್, ಎಲ್ ಎ ಎಂ ಬಿ, ಲ್ಯಾಂಬ್ ಅಲ್ಲ, ಲ್ಯಾಮ್. ನೆಕ್ಸ್ಟ್ ಲೆಟರ್ ಎಂ, ಇದು ಮ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಮಾಲಿ ಮೇಡ್ ಮೆನಿ ಮಫಿನ್ಸ್ ಫಾರ್ ಮಾಮ್. ಮೈಕ್ಸ್ ಮಡ್ಡಿ ಮಾಪ್ ಮೇಡ್ ಅ ಮೆಸ್. ಇಂತಹ ಶಬ್ದಗಳು ಬಂದಾಗ ನಿಮ್ಗೆ ಹಳೆಯ ರೂಲ್ ನೆನಪಾಗಬೇಕು. ನಾನು ಹೇಳಿರೋದು ಎಂ ಎ ಡಿ ಇ, ಕೊನೆಯಲ್ಲಿ ಇ ಇದೆ, ಅದರ ಹಿಂದೆ ಒಂದು ಕಾನ್ಸನೆಂಟ್ ಲೆಟರ್ ಇದೆ, ಅದರ ಹಿಂದೆ ಒಂದು ವಾವೆಲ್ ಲೆಟರ್ ಇದೆ. ಈ ಶಬ್ದನ ಈ ವಾವೆಲ್ ಲೆಟರ್ ಹೇಗೆ ಪ್ರೊನೌನ್ಸ್ ಮಾಡ್ತೀವೋ ಅದೇ ತರ ಹೇಳಬೇಕು. ಎ, ಮೇಡ್. ಅರ್ಥ ಆಯ್ತಾ? ಮೈಕ್ಸ್ ಮಡ್ಡಿ ಮಾಪ್ ಮೇಡ್ ಅ ಮೆಸ್. ಇಲ್ಲೂ ಕೂಡ ನೋಡಿ, ಜೆ ಎ ಎನ್ ಇ, ಜೇನ್. ನೆಕ್ಸ್ಟ್ ಲೆಟರ್ ಎನ್, ಇದು ನ ಸೌಂಡ್ ಅನ್ನು ಉಂಟು ಮಾಡುತ್ತೆ. ನ್ಯಾನ್ಸಿಸ್ ನೀಟ್ ನೋಟ್ಬುಕ್ ನೀಡ್ಸ್ ನ್ಯೂ ನೋಟ್ಸ್. 9 ನಾಯ್ಸಿ ನೇಬರ್ಸ್ ನಾಡೆಡ್ ನೈಸ್ಲಿ. ನೆಕ್ಸ್ಟ್ ಲೆಟರ್ ಪಿ, ಇದು ಪ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಫ ಅಲ್ಲ, ಪ. ಪೀಟರ್ಸ್ ಪೆಟ್ ಪ್ಯಾರೆಟ್ ಪಿಕ್ ದ ಪೇರ್. ಪೆನ್ನಿ ಪ್ಲೇಸ್ ಪಿಂಗ್ ಪಾಂಗ್ ಪರ್ಫೆಕ್ಟ್ಲಿ. ನೆಕ್ಸ್ಟ್ ಲೆಟರ್ ಆರ್, ಇದು ರ ಸೌಂಡ್ ಅನ್ನು ಉಂಟು ಮಾಡುತ್ತೆ. ರಿಕ್ಕಿ ರನ್ಸ್ ರೇಸಸ್ ಅರೌಂಡ್ ದ ರೆಡ್ ರೋಡ್. ರೀಟಾಸ್ ರೋಸಸ್ ರಿಯಲಿ ಸ್ಮೆಲ್ ರೈಟ್. ಈ ಲೆಸನ್ ನೋಡುವಾಗ ಪ್ರತಿಯೊಂದು ಸೆಂಟೆನ್ಸ್ ಅನ್ನ ನೀವು ಕೂಡ ರಿಪೀಟ್ ಮಾಡಿ. ನೆಕ್ಸ್ಟ್ ಲೆಟರ್ ಎಸ್, ಇದು ಸ ಸೌಂಡ್ ಅನ್ನು ಉಂಟು ಮಾಡುತ್ತೆ.
Sam saw 7 silver snakes. Sally sings songs softly on Sundays. Next letter T, ಇದು ಟ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಟಾಮ್ took 10 tiny turtles to town. ಇನ್ನೊಂದು ಎಕ್ಸಾಂಪಲ್, Tim tapped the table twice today. ನೆಕ್ಸ್ಟ್ ಲೆಟರ್ ವಿ, ಇದು ವ ಸೌಂಡ್ ಅನ್ನು ಉಂಟು ಮಾಡುತ್ತೆ. Victor's velvet vest feels very valuable. Vanessa's violin vibrates vividly. ನೆಕ್ಸ್ಟ್ ಲೆಟರ್ ಡಬ್ಲ್ಯೂ, ಈ ಸೌಂಡ್ ಅನ್ನ ನಾವು ಪ್ರೊನೌನ್ಸ್ ಮಾಡುವಾಗ ನಮ್ಮ ಲಿಪ್ಸ್ ಅನ್ನ ಸ್ಲೈಟ್ ಆಗಿ ರೌಂಡ್ ಮಾಡಬೇಕಾಗುತ್ತೆ. ವಾಲ್ಟರ್ ವೆಂಟ್ ವಾಕಿಂಗ್ ವಿತ್ ವೆಂಡಿ. ವಿಲ್ ದ ವೇಲ್ ವೇವ್ ಎಟ್ ದ ವಿಂಡೋ? ವೇಲ್, ವೇವ್, ವಿಂಡೋ, ಈ ತರ. ನೆಕ್ಸ್ಟ್ ಲೆಟರ್ ವೈ, ಇದು ಯ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಯಮ್ಮಿ ಯೆಲ್ಲೋ ಯೋಗರ್ಟ್ ಈಸ್ ಇನ್ ದ ಯಾರ್ಡ್. ಯೋನೆ ಯಾನ್ಸ್ ವೆನ್ ಶಿ ಸೀಸ್ ಯೆಲ್ಲೋ ಯಾನ್. ನೆಕ್ಸ್ಟ್ ಒನ್ ಲೆಟರ್ ಝಡ್, ಇದು ಝ ಸೌಂಡ್ ಅನ್ನು ಉಂಟು ಮಾಡುತ್ತೆ. ಝೂ ಝೀಬ್ರಾ zipped through the zoo. Zebras zigzag in zoos. Juice ಅಲ್ಲ, zoos. Zebra ಅಲ್ಲ, zebra. Zigzag ಅಲ್ಲ, zigzag. ಅರ್ಥ ಆಯ್ತಾ? ಝ. ಇವಿಷ್ಟು 18 ಕಾನ್ಸೊನೆಂಟ್ ಸೌಂಡ್ಸ್ಗಳು. 6 ಶಾರ್ಟ್ ವಾವೆಲ್ ಸೌಂಡ್ಸ್ ಅನ್ನ ನೋಡಿದ್ವಿ, 6 ಲಾಂಗ್ ವಾವೆಲ್ ಸೌಂಡ್ಸ್ ಅನ್ನ ನೋಡಿದ್ವಿ. ಅದಾದ ನಂತರ 18 ಕಾನ್ಸೊನೆಂಟ್ ಸೌಂಡ್ಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಬ್ಲೆಂಡ್ಸ್. ಇಲ್ಲಿ ನೀವು ಒತ್ತಕ್ಷರಗಳನ್ನ ತುಂಬಾ ಈಸಿಯಾಗಿ ಪ್ರಾಕ್ಟೀಸ್ ಮಾಡಬಹುದು. ಬಿ ಎಲ್ ಬಂದ್ರೆ ಬ್ಲ. ಉದಾಹರಣೆಗೆ, ಬ್ಲೇಕ್ ಬ್ಲೋಸ್ ಬಿಗ್ ಬ್ಲೂ ಬಲೂನ್ಸ್. ದ ಬ್ಲಾಕ್ ಬ್ಲಾಂಕೆಟ್ ಬ್ಲಾಕ್ಸ್ ದ ಬ್ರೀಸ್. ಓಕೆ, ಬ್ಲ. ಸಿ ಎಲ್ ಇದ್ರೆ ಕ್ಲ. ಕ್ಲ. ಕ್ಲಾರಾ ಕ್ಲಾಪ್ಸ್ ಅಂಡ್ ಕ್ಲೀನ್ಸ್ ಕ್ಲೆವರ್ ಕ್ಲಾಕ್ಸ್. ದ ಕ್ಲೌನ್ ಕ್ಲೋಸಸ್ ದ ಕ್ಲಿಂಕಿಂಗ್ ಕ್ಲಾಸೆಟ್. ಫಸ್ಟ್ ನೀವು ಪ್ರತಿಯೊಂದು ವರ್ಡ್ ಅನ್ನು ಕೂಡ ನಿಧಾನವಾಗಿ ಹೇಳಿ. ಕ್ಲೌನ್, ಕ್ಲೋಸಸ್, ಕ್ಲಿಂಕಿಂಗ್, ಕ್ಲಾಸೆಟ್, ಈ ತರ. ಆಮೇಲೆ ಹೋಲ್ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ದ ಕ್ಲೌನ್ ಕ್ಲೋಸಸ್ ದ ಕ್ಲಿಂಕಿಂಗ್ ಕ್ಲಾಸೆಟ್. ಎಫ್ ಎಲ್ ಇದ್ರೆ ಫ್ಲ. ದ ಫ್ಲಫಿ ಫ್ಲವರ್ ಫ್ಲೈಸ್ ಇನ್ ದಿ ಫ್ಲಡ್. ಫ್ರೆಡ್ ಫ್ಲಿಪ್ಸ್ 5 ಫ್ಲಾಟ್ ಫ್ಲೂಟ್ಸ್. ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಖಂಡಿತ ನಿಮ್ಮ ನಾಲಿಗೆ ಹೇಗ್ ಬೇಕೋ ಹಾಗೆ ಹೊರಳುತ್ತೆ. ಫ್ರೆಡ್ ಫ್ಲಿಪ್ಸ್ 5 ಫ್ಲಾಟ್ ಫ್ಲೂಟ್ಸ್. ಇದನ್ನ ಹೇಳೋದು ತುಂಬಾ ಕಷ್ಟ ಆಗುತ್ತೆ, ನಾಲ್ಗೆ ಹೊರಳಬೇಕು. ಯಾವಾಗ ಹೊರಳುತ್ತೆ? ನೀವು ಪ್ರಾಕ್ಟೀಸ್ ಮಾಡ್ತಾ 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 ನಾಲ್ಗೆ ಹೊರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಜಿ ಎಲ್ ಇದ್ರೆ ಗ್ಲ. ಗ್ಲೋರಿಯಾ ಗ್ಲೂಡ್ ಗ್ಲಿಟರ್ ಆನ್ ದಿ ಗ್ಲೋವ್ಸ್. The glowing glass gleams in the garden. PL idre pl. Please plant pretty pink pansies. Paul plays the piano perfectly. Please, plant, place. BR idre br sound. Brain brings bright brown bricks. The brave bird broke the branch. Brain brings bright brown bricks. Brave broke branch. Br sound ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಸಿ ಆರ್ ಇದ್ರೆ ಕ್ರ. ದ ಕ್ರಾಬ್ ಕ್ರಾಲ್ಸ್ ಅಕ್ರಾಸ್ ದ ಕ್ರಸ್ಟಿ ಕ್ರ್ಯಾಕ್. ಕ್ರಿಸ್ಟಲ್ ಕ್ರೈಸ್ ವೆನ್ ಕ್ರಿಕೆಟ್ಸ್ ಕ್ರಂಚ್. ಕ್ರಾಬ್ ಕ್ರಾಲ್ಸ್ ಅಕ್ರಾಸ್ ಕ್ರಸ್ಟಿ ಕ್ರ್ಯಾಕ್. ಕ್ರಿಸ್ಟಲ್ ಕ್ರೈಸ್ ಕ್ರಿಕೆಟ್ಸ್ ಕ್ರಂಚ್. ಕ್ರ. ಡಿ ಆರ್ ಇದ್ರೆ ಡ್ರ. ಡ್ರೈವ್ ದ ಡ್ರ್ಯಾಗನ್ಸ್ ಡ್ರಮ್ ಟು ದ ಡ್ರೈ ಡಾಗ್. ಡ್ರೂ ಡ್ರಿಂಕ್ಸ್ ಡಾರ್ಕ್ ಡ್ರಿಪ್ಸ್ ಆಫ್ ಡ್ಯೂ. ನೆಕ್ಸ್ಟ್ ಎಫ್ ಆರ್ ಇದ್ರೆ ಫ್ರ. ಫ್ರಾಂಕ್ ಫ್ರೈಸ್ ಫ್ರೆಶ್ ಫ್ರೆಂಚ್ ಫ್ರೈಸ್ ಫಾಸ್ಟ್. ಇದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ, ನೀವು ಟ್ರೈ ಮಾಡಿ. ದ ಫ್ರೋಸ್ಟ್ ಫ್ರೋಸ್ ಫ್ರೆಡ್ಸ್ ಫರಿ ಫ್ರೆಂಡ್. ನೆಕ್ಸ್ಟ್ ಒನ್ ಜಿ ಆರ್ ಇದ್ರೆ ಗ್ರ. ಗ್ರೇಸ್ ಗ್ರಾಬ್ಸ್ ಗ್ರೀನ್ ಗ್ರೇಪ್ಸ್ ಫ್ರಾಮ್ ದ ಗ್ರೌಂಡ್. ದ ಗ್ರೇ ಗ್ರಾಸ್ ಗ್ರೋಸ್ ಇನ್ ಗ್ರ್ಯಾಂಡ್ ಗಾರ್ಡನ್ಸ್. ಪಿ ಆರ್ ಇದ್ರೆ ಪ್ರ. ಪ್ರಿಸಿಲಾಸ್ ಪ್ರೈಸ್ ಇಸ್ ಅ ಪ್ರೆಟಿ ಪರ್ಪಲ್ ಪರ್ಸ್. ದ ಪ್ರಿನ್ಸ್ ಪ್ರಾಕ್ಟಿಸ್ಡ್ ಪ್ಲೇಯಿಂಗ್ ದ ಪ್ರಿಷಿಯಸ್ ಪಿಯಾನೋ. ಪ್ರಿಸಿಲಾಸ್, ಪ್ರೈಸ್, ಪ್ರೆಟಿ, ಪ್ರಿನ್ಸ್, ಪ್ರಾಕ್ಟಿಸ್ಡ್, ಪ್ರೀಶಿಯಸ್. ಇಲ್ಲಿ ಪ್ರ ಸೌಂಡ್ ಅನ್ನ ನೋಡ್ತಾ ಇದೀವಿ ನಾವು. ಟಿ ಆರ್ ಇದ್ರೆ ಟ್ರ. ಟ್ರೈ ಟು ಟ್ರಿಮ್ ದ ಟಾಲ್ ಟ್ರೀ ಟ್ವೈಸ್. ಟ್ರೇಸಿ ಟ್ರಿಪ್ಸ್ ಆನ್ ಟ್ರಿಕ್ಕಿ ಟ್ರ್ಯಾಕ್ಸ್. ಇಲ್ಲಿ ನಾವು ಟ್ರ ಸೌಂಡ್ ಅನ್ನ ನೋಡಬಹುದು. ಟ್ರೈ, ಟ್ರಿಮ್, ಟ್ರೀ, ಟ್ರಾಸಿ, ಟ್ರಿಪ್ಸ್, ಟ್ರಿಕ್ಕಿ, ಟ್ರ್ಯಾಕ್ಸ್, ಹೀಗೆ. ನೆಕ್ಸ್ಟ್ ಎಸ್ ಕೆ ಇದ್ರೆ ಸ್ಕ. ಸ್ಕಿಪ್ ದ ಸ್ಕಿನ್ನಿ ಸ್ಕೇಟರ್ ಆನ್ ದ ಸ್ಕೈ ಸ್ಲೋಪ್. ಸ್ಕೈ ಸ್ಕೇಟ್ಸ್ ಸ್ವಿಫ್ಟ್ಲಿ ಪಾಸ್ ದ ಸ್ಕೂಲ್. ಎಸ್ ಎಲ್ ಇದ್ರೆ ಸ್ಲ. The slippery slide slants slightly. Sally slaps the slimy slug softly. ಇಲ್ಲಿ ಪ್ರತಿಯೊಂದು ಸೌಂಡ್ ಕೂಡ ಇಂಪಾರ್ಟೆಂಟ್. ನೀವು ಎಲ್ಲಾ ಸೆಂಟೆನ್ಸ್ ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. The slippery slide slants slightly. Sally slaps the slimy slug softly. ಹೀಗೆ ನಿಧಾನ ಆದ್ರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾತ್ರ ಮಾಡಲೇಬೇಕು. ಎಸ್ ಪಿ ಇದ್ರೆ ಸ್ಪ. Spot the speedy spider spinning silk. Sam speaks Spanish with sparkling speed. ಇಲ್ಲಿ ನೋಡಿ, ಸ್ಪಾಟ್, ಸ್ಪೀಡಿ, ಸ್ಪೈಡರ್, ಸ್ಪಿನ್ನಿಂಗ್, ಸ್ಪೀಕ್ಸ್, ಸ್ಪ್ಯಾನಿಷ್, ಸ್ಪಾರ್ಕ್ಲಿಂಗ್, ಸ್ಪೀಡ್, ಇದೆಲ್ಲವೂ ಕೂಡ ಸ್ಪ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಎಸ್ ಟಿ ಇದ್ರೆ ಸ್ಟ.
Steve steps slowly on the steep stairs. The stars shine brightly on the stony street. SW idre sw. The sweet swan swims swiftly. Sue swept the sweater under the swing. Next SPR idre spr. Spring sprays spread soft scents. The sprinter sprints past the spraying sprinkler. Next last one STR idre str. The striped strap stretches strongly. Stray stars streak across the strange sky. ಓಕೆನಾ, ಇದಿಷ್ಟು 19 ಬ್ಲೆಂಡ್ಸ್ ಬಗ್ಗೆ ಆಯ್ತು, ಅಂದ್ರೆ ಒತ್ತಕ್ಷರಗಳ ಬಗ್ಗೆ ಆಯ್ತು. ನೆಕ್ಸ್ಟ್ 7 ಡೈಗ್ರಾಫ್ ಸೌಂಡ್ಸ್, ಅದನ್ನ ಇವಾಗ ನೋಡ್ತಾ ಹೋಗೋಣ. CH ಇದೆ ಚ ಸೌಂಡ್. ಚಾರ್ಲಿ ಚೂಸ್ ಚಾಕ್ಲೇಟ್ ಚಿಪ್ಸ್ ಎಟ್ ಚರ್ಚ್. ದ ಚಿಕನ್ ಚೇಸ್ ದ ಚೈಲ್ಡ್ ವಿತ್ ದ ಚೆರಿ. CH ಇದ್ರೆ ಯಾವಾಗ್ಲೂ ಚ ಬರುತ್ತಾ? ಇಲ್ಲ, ಕೆಲವೊಮ್ಮೆ ಕ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ CHEMICAL, ಇದನ್ನ ನಾವು ಕೆಮಿಕಲ್ ಅಂತ ಹೇಳಲ್ಲ, ಕೆಮಿಕಲ್. ಹೀಗೆ ಕೆಲವೊಂದು ಎಕ್ಸೆಪ್ಷನ್ ಇದ್ದೇ ಇರುತ್ತೆ. SH ಇದ್ದಾಗ ಶ. ಶಿ ಸೆಲ್ ಶೈನಿ ಶೆಲ್ಸ್ ಬೈ ದಿ ಶೋರ್. ಶೇನ್ ಪುಶ್ ದ ಶೀಪ್ ಇನ್ ಟು ದ ಶಿಪ್. ನೆಕ್ಸ್ಟ್ TH ಇದ್ದಾಗ ಥ. 3 thin thieves think through the thick fog. 30 Theo throws 3 thick threads. ಓಕೆನಾ, ಥ ಸೌಂಡ್ ಅನ್ನ ನಾವಿಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಕೆಲವೊಮ್ಮೆ TH ದ ಸೌಂಡ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಥರ್ಡ್ ಫೆದರ್ ದಟ್ ದೇ ಫೌಂಡ್. ದೋಸ್ ಬ್ರದರ್ಸ್ ಹೋಲ್ಡ್ ದೇರ್ ಫಾದರ್ ಟುಗೆದರ್. ಇಲ್ಲಿ THIS ದಿಸ್, ದಿಸ್ ಅಲ್ಲ ದಿಸ್. ದಿಸ್, ದ, ಫೆದರ್, ದಟ್, ದೇ, ದೋಸ್, ಬ್ರದರ್ಸ್, ದೇರ್, ಫಾದರ್, ಟುಗೆದರ್, ಇಲ್ಲೆಲ್ಲ ಕೂಡ TH ದ ಸೌಂಡ್ ಅನ್ನ ಉಂಟು ಮಾಡ್ತಾ ಇದೆ. ನೆಕ್ಸ್ಟ್ WH ಇದ್ದಾಗ ವ. ವೆನ್ ವಿಲ್ ವೆಂಡಿ ವಿಸಿಲ್ ವೈಲ್ ವಾಷಿಂಗ್ ವೀಲ್ಸ್. ವೈ ಡು ವೇಲ್ ಸ್ವಿಮ್ ವೇರ್ ದ ವಾಟರ್ಸ್ ವಾರ್ಮ್. ವ. ಓಕೆನಾ. NG ಇದ್ದಾಗ ಂಗ ಸೌಂಡ್ ಬರುತ್ತೆ. KING ಕಿಂಗ್, ಂಗ. SINGS ಸಿಂಗ್ಸ್. ಓಕೆನಾ, N ಸೌಂಡ್ ಅಲ್ಲ, ಂಗ. ಸಿಂಗ್ಸ್, ಸಾಂಗ್ಸ್ ಇನ್ ದ ಸ್ಪ್ರಿಂಗ್. ಸ್ಟ್ರಾಂಗ್ ವಿಂಗ್ಸ್ ಬ್ರಿಂಗ್ ದ ಥಿಂಗ್ಸ್ ಟು ದ ರಿಂಗ್. NG ಂಗ ಸೌಂಡ್ ಅನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ NK ಇದ್ದಾಗ ಂಕ್ ಸೌಂಡ್ ಅನ್ನ ಉಂಟು ಮಾಡುತ್ತೆ. ಫ್ರಾಂಕ್, ಸ್ಯಾಂಕ್, ಪಿಂಕ್, ಪ್ಲಾಂಕ್, ಈ ತರ. ಫ್ರಾಂಕ್ ಸ್ಯಾಂಕ್ ದ ಪಿಂಕ್ ಪ್ಲಾಂಕ್ ಇನ್ ಟು ದ ಟ್ಯಾಂಕ್. ದ ಸ್ಕಂಕ್ ಡ್ರ್ಯಾಂಕ್ ಫ್ರಮ್ ದ ಸಂಕ್ ಟ್ರಂಕ್. ಓಕೆನಾ, ಇದಿಷ್ಟು 7 ಡೈಗ್ರಾಫ್ ಸೌಂಡ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ 3 ಡಿಪ್ಥಾಂಗ್ಸ್ ಬಗ್ಗೆ. ಇದು ಯಾವ ತರ ಇರುತ್ತೆ? ಆಯ್, ಎ, ಈ ತರ. OI ಇದ್ದಾಗ ದ ಬಾಯ್ ಎಂಜಾಯ್ಸ್ ಪ್ಲೇಯಿಂಗ್ ವಿತ್ ಅ ನಾಯ್ಸಿ ಟಾಯ್. ಆಯ್. ರಾಯ್ಸ್ ಕಾಯಿನ್ ಫಾಲ್ಸ್ ಇನ್ ಟು ದ ಬಾಯ್ಲಿಂಗ್ ಆಯಿಲ್. ಓಕೆ, ಆಯ್ ಸೌಂಡ್ ಅನ್ನ ಉಂಟು ಮಾಡ್ತಾ ಇದೆ. ಇದು OW ಔ. ಹೌ ನೌ ಬ್ರೌನ್ ಕೌ ಜಂಪ್ಸ್ ಔಟ್ ಲೌಡ್. ದ ಆಲ್ ಪ್ರೌಲ್ಸ್ ಅರೌಂಡ್ ದ ಹೌಸ್. ಓಕೆನಾ, ಔ, ಹೌ, ನೌ, ಬ್ರೌನ್, ಕೌ, ಔಟ್, ಲೌಡ್. ನೆಕ್ಸ್ಟ್ A, RAIN, ರೇನ್. A ಸೌಂಡ್ ಬರುತ್ತೆ. ರೇ ಸ್ಟೇಸ್ ಅವೇ ಆನ್ ರೇನಿ ಡೇಸ್. ದ ಟ್ರೈನ್ಸ್ ಗ್ರೇ ಪೇಂಟ್ ಫೇಡ್ಸ್ ಟುಡೇ. ಈ ಸೆಂಟೆನ್ಸ್ ಗಳಿಂದ ನಾವು 3 ಡಿಪ್ಥಾಂಗ್ ಸೌಂಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಕೊನೆಯದಾಗಿ ಲಾಸ್ಟ್ 2 ಸ್ಪೆಷಲ್ ಸೌಂಡ್ಸ್ ಇದೆ. ಕೆಲವೊಂದು ಕಡೆ ಇದನ್ನು ಕೂಡ ಡಿಪ್ಥಾಂಗ್ಸ್ ಅಲ್ಲಿ ಹೇಳ್ತಾರೆ, ಬಟ್ ನಾನು ಇದನ್ನ ಸಪರೇಟ್ ಆಗಿ ಕೊಟ್ಟಿದ್ದೀನಿ. ಔ, AW ಔ. ದ ಫಾನ್ ಯಾwned ಆನ್ ದ ರಾ ಲಾನ್. ಶಾನ್ saw the claw of hawk. ಆ ಸೌಂಡ್. ಶಾನ್, saw, claw, hawk, ಈ ತರ. ಲಾಸ್ಟ್ ಒನ್ ž ಸೌಂಡ್. ಇದನ್ನ ನಾನು ಕನ್ನಡದಲ್ಲಿ ಬರೆಯಕ್ಕಾಗಲ್ಲ, ನೀವು ಇದನ್ನ ಕೇಳಿಸ್ಕೋಬೇಕು. ž, ವಿಷನ್. ಎಲ್ಲೂ ಕೂಡ ZH ಇರಲ್ಲ, S ಇರುತ್ತೆ, ಬಟ್ ಅದನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಝ, ಈ ತರ. ದ ಟ್ರೆಜರ್ಸ್ ಮೆಜರ್ ಈಸ್ ಇನ್ ದ ಡಿವಿಷನ್. ದ ಮೆಜಿಷಿಯನ್ಸ್ ವಿಷನ್ ಕಾಸ್ ದ ಕೊಲಿಷನ್. ಅರ್ಥ ಆಯ್ತಾ? ಟ್ರೆಜರ್ಸ್, ಮೆಜರ್, ಮೆಸರ್ ಅಂತ ಹೇಳ್ಬಾರ್ದು, ಮೆಷರ್ ಅಂತ ಹೇಳ್ಬಾರ್ದು, ಮೆಜರ್ ಈಸ್ ಇನ್ ದ ಡಿವಿಷನ್. ಡಿವಿಷನ್ ಅಲ್ಲ, ಡಿವಿಷನ್ ಅಲ್ಲ, ಡಿವಿಷನ್. ದ ಮೆಜಿಷಿಯನ್ಸ್, ವಿಷನ್. ಓಕೆನಾ, ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ವಿಷನ್ ಅಲ್ಲ, ವಿಷನ್ ಅಲ್ಲ, ಇದೆರಡರ ಮಧ್ಯ ವಿಷನ್. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿಗೆ ನಾವು 64 ಡಿಫರೆಂಟ್ ಸೌಂಡ್ಸ್ ಅನ್ನ ನೋಡಿದೀವಿ. ಈ ಲೆಸನ್ ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಸೆಂಟೆನ್ಸ್ ಅನ್ನು ಕೂಡ ನೀವು 5 ರಿಂದ 6 ಬಾರಿ ಪ್ರಾಕ್ಟೀಸ್ ಮಾಡಿ. ನಾನು ಮೊದಲೇ ಹೇಳಿದ ಹಾಗೆ ಮೊದಲು ನಿಧಾನವಾಗಿ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ವರ್ಡ್ ಅನ್ನ ಪ್ರೊನೌನ್ಸ್ ಮಾಡ್ತಾ ಹೋಗಿ, ಅದಾದ್ಮೇಲೆ ಒಂದು ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಅದೇ ಸೆಂಟೆನ್ಸ್ ಅನ್ನ ಸ್ಪೀಡ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿ. ಈ ತರ ಆದ್ರೆ ಮಾತ್ರ ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ಟೋಟಲ್ ಆಗಿ 64 ಡಿಫರೆಂಟ್ ಸೌಂಡ್ಸ್ ಇತ್ತು, ಅಂದ್ರೆ 128 ಸೆಂಟೆನ್ಸ್ ಗಳಿದೆ. ಪ್ರತಿಯೊಂದು ಸೌಂಡ್ಗೂ ಕೂಡ 2 ಎಕ್ಸಾಂಪಲ್ ಇದೆ, ಹಾಗಾಗಿ 128 ಸೆಂಟೆನ್ಸ್ ಗಳಿದೆ. ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿ ಏನು ಅಂದ್ರೆ, ಈ 128 ಸೆಂಟೆನ್ಸ್ ಗಳನ್ನು ಕೂಡ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಬೇಕು.
ಆ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಮುಂಚೆ ನೀವು ಇದನ್ನ ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿರ್ಬೇಕು. ನೀವು ವಾಯ್ಸ್ ರೆಕಾರ್ಡ್ ಮಾಡುವಾಗ ಯಾವುದೋ ಒಂದು ಶಬ್ದ ಹೇಳೋದಕ್ಕೆ ಕಷ್ಟ ಆಯ್ತು, ಹೇಳೋಕ್ ಆಗಿಲ್ಲ ಅಂದ್ರೆ ಏನು ವರಿ ಮಾಡ್ಕೊಳ್ಳೋದು ಬೇಡ. ಅದು ಹೇಗೆ ಬರುತ್ತೋ ಹಾಗೆ ಕಳಿಸಿ. ಕಂಡೀಷನ್ ಏನು, ನೀವೇನು ಪ್ರಾಕ್ಟೀಸ್ ಆಕ್ಟಿವಿಟಿ ಕಂಪ್ಲೀಟ್ ಮಾಡ್ತಿರೋ ಅದಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ಬೇಕು ಅಷ್ಟೇ. ಖಂಡಿತ ಈ ಲೆಸನ್ ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ 3ನೇ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.